ನಟ ದರ್ಶನ್ ಬಂಧನದ ಬಗ್ಗೆ ನಟ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಲ್ಲವೂ ಹಣೆ ಬರಹ, ಏನು ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ಈವರೆಗೆ ದರ್ಶನ್ ಬಂಧನವಾಗಿದೆ, ಜೈಲಲ್ಲಿ 9 ದಿನಗಳನ್ನ ಕಳೆದಿದ್ದಾರೆ. ಯಾವೊಬ್ಬ ನಟ ಆಗ್ಲಿ ನಟಿ ಆಗ್ಲಿ ಪರ ವಿರೋಧ ಬಿಡಿ ಮಾತನಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಶಿವಣ್ಣ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಹಣೆ ಬರಹ, ಏನು ಮಾಡೋಕ್ಕಾಗೋದಿಲ್ಲ, ನಾವು ಮಾಡೋದು ಸರಿನಾ ಅಂತ ಮೊದಲಿಗೆ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಘಟನೆಯಿಂದ ಹಲವು ಕುಟುಂಬಗಳಿಗೆ ನೋವಾಗಿದೆ. ದರ್ಶನ್ ವಿರುದ್ಧದ ಪ್ರಕರಣ ಕೋರ್ಟ್ನಲ್ಲಿದೆ, ಒಳ್ಳೆಯದಾಗತ್ತೆ ಅನ್ನೋ ಭರವಸೆ ಇದೆ ಅಂತ ನಟ ಶಿವಣ್ಣ ದರ್ಶನ್ ಬಗ್ಗೆ ಫಾಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಷ್ಟೇ ಮಾತನಾಡಿದ್ರೂ ಪ್ರಯೋಜನ ಇಲ್ಲ, ಇದೆಲ್ಲ ಒಂಥರ ಪಾರ್ಟ್ ಆಫ್ ದ ಲೈಫ್, ಜೀವನದ ಒಂದು ಭಾಗ. ಒಳ್ಳೆಯದು ಕೆಟ್ಟದು ಎರಡೂ ಕೂಡ ನಡೆಯುತ್ತೆ, ಎಲ್ಲರೂ ನ್ಯಾಯಕ್ಕೆ ತಲೆ ಬಾಗಲೇಬೇಕು ಅಂತ ನಟ ಶಿವಣ್ಣ ಮೊಟ್ಟ ಮೊದಲ ಬಾರಿಗೆ ನಟ ದರ್ಶನ್ ಬಂಧನದ ಕುರಿತು ಮಾತನಾಡಿದ್ದಾರೆ. ಆಗುತ್ತೆ, ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ತಳ್ಬೇಡ್ರಿ, ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ನಾವೇನಾಗುತ್ತೆ, ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡಕ್ಕಾಗಲ್ಲ. ಯಾವ ಟು ಫೇಸ್ ಎವ್ರಿಥಿಂಗ್, ದ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಇದೇನಂತಿದೆ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಕನಕಪುರ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸತೀಶ್, ಈಗಾಗಲೇ ನಟ ದರ್ಶನ್ 9 ದಿನಗಳಾಯಿತು ಜೈಲಿನಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ನಟ ನಟಿಯರು ಕೂಡ ಅವರ ಪರ ವಿರೋಧ ಬಿಡಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಕೂಡ ಹಿಂದೇಟನ್ನ ಹಾಕ್ತಿದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಶಿವಣ್ಣ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು, ಪರವಾಗಿ ಮಾತನಾಡಿದ್ರೆ ಹೇಗೆ ಅಂತ? ಎಸ್ ಧನುಶ್ರೀ, ಈ ಒಂದು ಘಟನೆ ನಂತರ ಸ್ಯಾಂಡಲ್ವುಡ್ ನ ಮಂದಿ ಅದ್ಯಾಕೋ ಅವರು ಸ್ವಲ್ಪ ಹಿಂದೆ ಬಿದ್ದಿದ್ರು ಅಂತ ಹೇಳ್ಬೋದು. ಆದ್ರೂ ಈಗ ಹಿರಿಯ ನಟರು ಆದಂತಹ ಶಿವಣ್ಣ ಅವರು ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಒಂದು ಗಾದೆ ಮಾತಿದೆ, ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಶಿವಣ್ಣನು ಕೂಡ ಹಣೆ ಬರಹ ಇದೆಲ್ಲ ಜೀವನದಲ್ಲಿ ಒಂದು ಪಾರ್ಟ್ ಆಫ್ ಜೀವನ ಅಂತಾನೆ ಹೇಳ್ಬೋದು. ಈ ತರದ ಘಟನೆಗಳು ಆಗೋದಕ್ಕಿಂತ ಮುಂಚೆ ನಾವು ಕೂಡ ಯೋಚನೆ ಮಾಡಬೇಕು. ಸೊ ಇಂತಹ ಘಟನೆಗಳನ್ನ ಆಗಬಾರದು, ಈ ರೀತಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಶಿವಣ್ಣ ಅವರು ಕೂಡ ಹಣೆ ಬರಹಕ್ಕೆ ಹೊಣೆಯಾರು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಅನ್ಬೋದು. ಅದರ ಜೊತೆಗೆ ಸೊ ಇದೆಲ್ಲ ಈ ಒಂದು ಕೆಟ್ಟ ಗಳಿಕೆಗಳು ಆಗಬಾರ್ದು, ಆಗಿದೆ. ಸೊ ಕಾನೂನು ಈಗ ಕಸ್ಟಡಿಯಲ್ಲಿ ಇರುತ್ತೆ, ಕಾನೂನನ್ನ ಅಡಿಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾವು ಯಾರು ಕೂಡ ಮಾತನಾಡಬಾರ್ದು. ಎಲ್ಲ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳವರೆಗೂ, ಅಂದ್ರೆ ಒಳ್ಳೆಯ ದಿನಗಳು ಬರಬಹುದು. ಆ ದಿನಗಳಿಗೋಸ್ಕರ ನಾವು ಕಾಯೋಣ ಅನ್ನುವಂಥ ನಿಟ್ಟಿನಲ್ಲಿ ಶಿವಣ್ಣ ಅವರು ಮಾತಾಡಿದ್ದಾರೆ ಅನ್ಬೋದು. ಇಲ್ಲ ಒಂದು ದರ್ಶನ್ ಅವರ ಪರವಾಗ್ಲಿ ಅಥವಾ ವಿರೋಧವಾಗ್ಲಿ ಎರಡೂ ಕೂಡ ಅವರು ಮಾತನಾಡದೆ ಸೊ ಈ ಒಂದು ಇಂತಹ ಘಟನೆಗಳು ನಡೀಬಾರ್ದು. ಇಂತಹ ಘಟನೆಗಳು ನಡೆದಕ್ಕಿಂತ ಮುಂಚಿತವಾಗಿ ನಾವುಗಳು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ವಿಚಾರವಾಗಿ ಶಿವಣ್ಣ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಧನುಶ್ರೀ. ಸತೀಶ್, ಹಾಗೇನೆ ಒಂದು ಮಾತಿತ್ತು, ಏನಪ್ಪಾ ಅಂತಂದ್ರೆ ಯಾವೊಬ್ಬ ಹಿರಿಯ ನಟರು ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ, ನಾವ್ಯಾಕೆ ಮಾತನಾಡಕ್ ಹೋಗ್ಬೇಕು ಅನ್ನೋಂಥದ್ದು ಕೆಲ ನಟ ನಟಿಯರಲ್ಲಿತ್ತು. ಈಗ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮನೆ ಮಗ ಮಾತನಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಬ್ಬೊಬ್ಬರೇ ನಾಯಕ ನಟರು ಬಂದು ಮಾತನಾಡುವಂತಹ ಸಾಧ್ಯತೆ ಹೆಚ್ಚಿದೆಯಲ್ವಾ ಇದೆಲ್ಲ ನೋಡ್ತಾ ಇದ್ರೆ ಅಂತ? ಧನುಶ್ರೀ, ಈ ಒಂದು ಘಟನೆ ಅಂತ ಅಲ್ಲ, ಯಾವುದೇ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಘಟನೆಗಳಿದ್ರು ಕೂಡ ಶಿವಣ್ಣ ಅವರು ಮಾಧ್ಯಮಗಳಿಗೆ ಸಿಕ್ಕಾಗ ಆ ಘಟನೆ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಸೊ ಅದೇ ರೀತಿಯಾಗಿ ಇವತ್ತು ಶಿವಣ್ಣ ಅವರು ಕೂಡ ಅದೇ ರೀತಿಯಲ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಆ ಘಟನೆ ಬಗ್ಗೆ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದ್ರು. ಸೊ ಇದಾದ ನಂತರ ಈಗ ಶಿವಣ್ಣ ಅವರನ್ನ ಏನಾದ್ರೂ ಇಂಡಸ್ಟ್ರಿಯ ಮುಂದಷ್ಟು ಮಂದಿ ಅನುಸರಿಸ್ತಾರಾ? ಸೊ ಈ ಒಂದು ಘಟನೆಯ ಬಗ್ಗೆ ಏನ್ ಹೇಳ್ತಾರೆ? ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನಾದ್ರೂ ಚಿತ್ರರಂಗದ, ಅದರಲ್ಲೂ ಕೂಡ ಕಲಾವಿದರ ಸಂಘ ನಾವು ಅವತ್ತಿಂದನೂ ಕೂಡ ಹೇಳ್ತಾ ಇದೀವಿ, ನಿಜವಾಗ್ಲೂ ಕೂಡ ಕಲಾವಿದರ ಸಂಘ ಜೀವಂತವಾಗಿ ಬದುಕಿದ್ರೆ ಸೊ ಈ ಒಂದು ಘಟನೆ ಬಗ್ಗೆ ಅವರು ಮಾತಾಡ್ತಾರೆ, ಕಾದ್ ನೋಡ್ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ಘಟನೆ ನಂತರ ವಾಣಿಜ್ಯ ಮಂಡಳಿಯವರು ರೇಣುಕಾಸ್ವಾಮಿ ಮನೆಗೆ ಹೋದ್ರು, ಒಂದು ಸಾಂತ್ವನ ಹೇಳಿದ್ರು, ಅವರು ಒಂದು 5 ಲಕ್ಷ ಕೂಡ ನೆರವನ್ನು ಕೂಡ ನೀಡಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾದದ್ದು ಮೊದಲಿಗೆ ಕಲಾವಿದರ ಸಂಘ. ಆದ್ರೆ ಕಲಾವಿದರ ಸಂಘ ಇವತ್ತರೆಗೂ ಕೂಡ ನಮಗೂ ದರ್ಶನ್ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲವೇನೋ ಅನ್ನುವಂತ ನಿಟ್ಟಿನಲ್ಲಿ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಕೂಡ ಇನ್ನಷ್ಟು ಕಲಾವಿದರಾಗ್ಲಿ ಅಥವಾ ಕಲಾವಿದರ ಸಂಘವಾಗ್ಲಿ ಈ ಒಂದು ಘಟನೆ ಬಗ್ಗೆ ಏನು ಮಾತಾಡ್ತಾರೆ, ಈ ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನ್ ಹೇಳ್ತಾರೆ, ಅದಲ್ಲದೆ ರೇಣುಕಾಸ್ವಾಮಿ ಕುಟುಂಬ ಅಷ್ಟೇ ಅಲ್ಲ, ಈ ಒಂದು ಘಟನೆಯಿಂದ
ಸಾಕಷ್ಟು ಅಮಾಯಕರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದೆ. ಇವರೆಲ್ಲರಿಗೂ ಕೂಡ ಕಲಾವಿದರ ಸಂಘ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ತದೆ ಕಾದ್ ನೋಡಬೇಕಾಗಿದೆ. ಧನುಶ್ರೀ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲ ಆಗುತ್ತೆ, ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ತಳ್ಬೇಡ್ರಿ, ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಯು ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ದ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್. ಇಲ್ಲ ಆಗುತ್ತೆ, ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ತಳ್ಬೇಡ್ರಿ, ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ. ಯು ಫೀಲ್ ಸ್ಯಾಡ್ ಫಾರ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ದ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್.